ಮಕ್ಕಳಿಗೆ ಬಡವರಿಗೆ ಸಹಾಯ ಮಾಡೋಕ್ಕೆ ಅವ್ರಿಗೆ ಬಹಳಷ್ಟು ಕನಸುಗಳಿದ್ದಾವೆ. ಆ ಕನಸುಗಳನ್ನ ನಾವು ನೀವೆಲ್ಲ ಹೇಳಿ ಇಲ್ಲಿ ಸಾಕಾರ ಮಾಡಬೇಕು ಅನ್ನೋದು ಹೇಳಿ ನಾವೆಲ್ಲ ಇವತ್ತು ಪಣ ತೊಡಬೇಕು. ಇವತ್ತು ಕೇಂದ್ರ ಸಂಘ ಇದೆ ನಮ್ಮ ಇದರಲ್ಲಿ, ಏನದು ಗಾಂಧಿನಗರದಲ್ಲಿ. ರಾಮಚಂದ್ರಣ್ಣ ಹೇಳ್ತಾನೆ, ಅವನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾನೆ ಅವರ. ಬಟ್ ಯಾರೂ ಮುಂದೆ ಬಂದಿಲ್ಲ ಅಂದರೆ ರಾಮಚಂದ್ರಣ್ಣ ಬರೀ ಚೀಫ್ ಮಿನಿಸ್ಟರ್ ಒಬ್ಬರೇ ಮಾಡೋಕ್ಕಾಗಲ್ಲ ಪಾಪ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬೇರೆ ರಾಜಕಾರಣಿಗಳ ಥರ ದುಡ್ಡಿಲ್ಲ, ನೋ ಮನಿ. ಸುಮ್ಮನೆ ಈ ವಿರೋಧ ಪಕ್ಷದವ್ರು ಕಳ್ರು ಏನಾರು ಹೇಳ್ಕೊತಾರೆ. ಈ ಕೋತಿ ತಿನ್ಬಿಟ್ಟು ಮೇಕೆ ಮೂತಿ ಗುರುತಂಗೆ ಬೇರೆಯವ್ರು ತಿನ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದು ಏನಾಗಲ್ಲ ಗೊತ್ತಿರೋವಂಥದ್ದು. ಇಡೀ ದೇಶದ 120 ಕೋಟಿ ಜನಗಳಿಗೂ ಸಿದ್ದರಾಮಯ್ಯನವ್ರು ಏನು ಅಂತ ಗೊತ್ತಿದೆ. ಅವ್ರ ಪ್ರಾಮಾಣಿಕತೆ ಅದಕ್ಕೆ ಯಾರಿಗೂ ಅನುಮಾನ ಇಲ್ಲ. ಆದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯಲ್ಲಿ ನಾವೆಲ್ಲ ರಾಜಕಾರಣಿಗಳೇನಿದ್ದೀವಿ ನಾವೆಲ್ಲ ಕೈ ಜೋಡಿಸ್ಬೇಕು. ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರೆ ಅವರೆಲ್ಲ ಕೈ ಜೋಡಿಸ್ಬೇಕು. ಬಹಳಷ್ಟು ಪ್ರಾಜೆಕ್ಟ್ಸ್ ಇದ್ದಾವೆ. ಸೋಮಣ್ಣ ಇಲ್ಲ ಕೂತವನೆ, ಹಣ ಅದು ಕಟ್ಟಬೇಕು ಇದು ಕೊಟ್ಬೇಕು ಅಂತ ಹೇಳ್ತಾನೆ. ಕಮ್ಮಿ ಅಂದರೆ 50-50 ಕೋಟಿ ಒಂದೊಂದು ಪ್ರಾಜೆಕ್ಟ್ಗೆ ಆಗ್ತದೆ. 50-50 ಕೋಟಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರಿಗೆ ಹೇಳ್ತಾರೆ ಸೋಮಣ್ಣ? ಅಲ್ಲ, ಬಿಡಲ್ಲ ಅಂದರೆ ಕಟ್ಟಾಕ್ಕೊಂಬತ್ತು ನಾನು ಅಷ್ಟೇ ಅಂತ. ಅದರಿಂದ ಕೈಲಾದಷ್ಟು ನಾವು ಸಹ ಮಾಡ್ತೀವಿ. ಭಾಳ ಹಳೆ ಕಟ್ಟಡ, 100 ವರ್ಷ ಆಗೈತೆ ಅನಿಸ್ತದೆ ನಮ್ಮ ಕೇಂದ್ರ ಕಟ್ಟಡ. ಆ ಜಾಗನೂ ಯಾರೋ ಹೊಡ್ಕೊಂಡ್ಬಿಟ್ಟಿದ್ರಂತೆ, ಮುಂಚೆ ಮಾರಾಕ ಕೊಟ್ಬಿಟ್ಟಿದ್ರಂತೆ. ಅವ್ರು ಯಾರೋ ಮುಂಚೆ ಯಾರೋ ಒಬ್ಬ ಜನಗಳು ಕರ್ಕೊಂಡು, ಯಾರೋ ಹೆಸರು ಯಾಕೆ ಸುಮ್ಮನೆ ಹೇಳೋದು, ಕರ್ಕೊಂಡು ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಹುಡುಗರನ್ನೆಲ್ಲ ಅವ್ರನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯನವರು, ರೇವಣ್ಣವರು ಇವರೆಲ್ಲ ಹೋಗಿ ಸಾಹೇಬ್ರು ಈ ಥರ ರಾಜ್ಯದಲ್ಲಿರುವಂತಹ ನಮ್ಮ ಜನಾಂಗದ 100 ಕೋಟಿ ಆಸ್ತಿಗಳನ್ನು ಉಳಿಸಿದ್ರು. ಆದರೆ ಜಾಗಗಳಿದ್ದಾವೆ, ನಮಗೆ ಇನ್ಕಮ್ ಇಲ್ಲ. ಅದೇ ಮಲ್ಯ ಹಾಸ್ಪಿಟಲ್ ಪಕ್ಕ ಸಂಖ್ಯೆಹಳ್ಳಿ ದೇವಸ್ಥಾನದ್ದು 2 ಎಕರೆ ಜಮೀನು ರಾಮಚಂದ್ರಣ್ಣ ಅದಕ್ಕೆ ಅಧ್ಯಕ್ಷನು ಅನ್ನಿಸ್ತಿತ್ತೆ. ಸುಮ್ಮನೆ 2 ಎಕರೆ ಮರಗಳು ಕಟ್ಕೊಂಡು ಅಲ್ಲಿ ಒಂದು ಏನಾದರೂ ಸಮಾಜಕ್ಕೆ ಮಾಡ್ಬೇಕಲ್ಲ ರಾಮಚಂದ್ರಣ್ಣ. ಸುಮ್ಮನೆ ಇದ್ರೆ ಹೆಂಗೆ? ಮತ್ತೆ ಈಗೇನೋ ಒಂದು ಕಟ್ಟಡ ಆಯಿತು ಎಲ್ಲಾನು ಹೇಳೋದಲ್ಲ. ನಾನು ಹೇಳೋದು, ಯಾರು ಸ್ವಾರ್ಥಕ್ಕಾಗಿ ನಾವು ಮಾಡೋದು ಬೇಡ. ಅಟ್ಲೀಸ್ಟು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ, ನಾನು ಮಂತ್ರಿ ಆಗಿರ್ಬೇಕಾದ್ರೆ ನಾವು ಯಾವತ್ತೂ ಸಹಕಾರ ಇದ್ದೇ ಇರ್ತದೆ. ನೀವು ಯೋಜನೆಗಳು ತಯಾರಿಸ್ಕೊಟ್ಟು ಈ ಥರ ಐಡಿಯಾಸ್ ಕೊಟ್ಟು ಬಂದ್ಬಿಟ್ಟು ಜಾಗ ಕಟ್ಸ್ಬಿಟ್ಟು ಇದು ಕಟ್ಕೊಟ್ಬಿಡಿ ಅಂದರೆ ಯಾರು ಕಟ್ಕೊಡಲ್ಲ. ನಮ್ಮ ಕೈಯಲ್ಲಿ ಏನಾಗ್ತದೋ ಅದು ಸಹಾಯ ಮಾಡ್ಬೋದು. ಅದೇ ಸಮಯದಲ್ಲಿ ರಾಮಚಂದ್ರಣ್ಣ ಕೇಳಿಸ್ಕೊತಾ ಇದೆಯಾ, ನೀವು ಸಹ ಸಹಕಾರ ಕೊಡಬೇಕು. ಆಗ ಸಂಖ್ಯೆಯಲ್ಲಿ ಜಾಗದ ಹತ್ರ ನನ್ನ ಪ್ರಕಾರ 1 ಅಡಿ 1 ಲಕ್ಷ ರೂಪಾಯಿ ಐತೆ. 1 ಲಕ್ಷ ಅಂದರೆ 2 ಎಕರೆಗೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿ. 100 ಕೋಟಿ ಆಗ್ತದೆ. 100 ಕೋಟಿನ ಇನ್ನೂ ಜಾಸ್ತಿ ಆಗ್ತದೆ. ಆದ್ರಿಂದ ಇಷ್ಟು ಬೆಲೆಯುಳ್ಳ ಆಸ್ತಿಗಳನ್ನು ಸುಮ್ಮನೆ ಹೀಗೆ ಬಿಟ್ಟರೆ ಯಾರಿಗೂ ಲಾಭ ಇಲ್ಲ. ಇವತ್ತು ರಾಜ್ಯದಲ್ಲಿ ನಮ್ಗೆ ಯಾವ ಜನಾಂಗಕ್ಕೆ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದೇ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ, ಒಂದೇ ಒಂದು ವಸತಿ ಶಾಲೆ ಯಾವುದಾದ್ರೂ ಹೈಟೆಕ್ ಸ್ಕೂಲ್ಸ್ ಇಲ್ಲ, ಕಾಲೇಜಸ್ ಇಲ್ಲ. ನಾನು ಭಾಳ ವರ್ಷದಿಂದ ಹೇಳ್ತಾನೆ ಇದ್ದೀನಿ, ಆಗ್ತಾನೆ ಇದೆ. ಅದೇನೋ ಅಲ್ಲಿ ಸಾಹೇಬ್ರು ಹೇಳಿದ್ರು ಅಲ್ಲೊಂದು 20-30 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ರು. ನಾನು ಒಂದು 20 ಲಕ್ಷ ಕೊಟ್ಟಿದ್ದೆ. ಡಪ್ಪ ಆಯ್ತಾ ನಿಂಗೆ ಅವಾಗ? 10 ಲಕ್ಷ ಅಂತ ಕರೆಕ್ಷನ್ ಮಾಡ್ತಾವ್ರು. 10 ಲಕ್ಷ ಅದು 10 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? 10 ವರ್ಷಕ್ಕೆ ಜಾಸ್ತಿ ಆಯಿತು. ಏನದು ಸುದ್ದಿನೇ ಇಲ್ಲ ಅದರದ್ದು. 1 ರೂಪಾಯಿ ಯಾರಿಗೂ ಲಾಭ ಬರ್ತಾ ಇಲ್ಲ. ಆದ್ದರಿಂದ ನಾನು ಇಷ್ಟೇನೆ ನಮ್ಮ ಕುರುಬರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೇಳ್ಕೊಳ್ಳೋದು, ನೀವು ಜಾಗಗಳನ್ನ ಗುರುತಿಸಿ ಯೋಜನೆಗಳು ತಯಾರು ಮಾಡಿ ಈ ಥರ ಮಾಡಿ ಅಂತೇಳಿ ಐಡಿಯಾ ಕೊಡ್ಬೋದು. ನೀವು ಏಕದಮ್ ಕೊಟ್ಬಿಟ್ಟು ಕಟ್ಕೊಟ್ಬಿಡಿ ಅಂದರೆ ಯಾರು ಈಗೇನೋ 4-5 ಕೋಟಿ ಆಯಿತು ಕಟ್ಕೊಡ್ಬೋದು. 50 ಕೋಟಿ 100 ಕೋಟಿ ಎಲ್ಲಿಂದ ತಗೊಂಬರೋದು ದುಡ್ಡು? ಯಾರು ಕಟ್ಕೊಡ್ತಾರೆ? ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಈ ಸಮಾಜದ ಧುರೀಣರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಾನು ಕೂತ್ರೆ ಮಲಗಿದ್ರೆ ಎದ್ರನ್ನು ನಾನು ಹೇಳೋದು ಒಂದೇ ಹೆಸರು, ಸಿದ್ದರಾಮಯ್ಯನವರು
ಯತೀಂದ್ರ ಅವ್ರಿಗೆ ತಂದೆ ಆದನು, ನನಗೆ ಅವರು ತಂದೆಗಿಂತನೂ ನನಗೆ ಮಿಗಿಲು. ಅಷ್ಟು ಪ್ರೀತಿ, ಅಷ್ಟು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ನಡತೆ ಗುಣ ಆ ಥರ ಆಯ್ತು. ಅವರಲ್ಲಿರುವಂಥ ಚಿಂತನೆಗಳು ಸಮಾಜದ ಬಗ್ಗೆ ಜೊತೆಗೂಡಿ ಈ ರಾಜ್ಯದ ಬಡವರ ಪರವಾಗಿ ಸಿದ್ದರಾಮಯ್ಯ ಸಾಹೇಬರ ಏನು ಯೋಜನೆಗಳಿವೆ ಅವರು ಅದೆಲ್ಲ ಅನುಷ್ಠಾನ ಆಗ್ಬಿಟ್ರೆ ಈ ರಾಜ್ಯ ರಾಮರಾಜ್ಯ ಹೋಗ್ತದೆ. ಒಂದನೇ ಸರಿ ಮುಖ್ಯಮಂತ್ರಿ 5 ವರ್ಷ ಆಯ್ತು, ಎರಡನೇ ಸರಿ 2ನೇ ವರ್ಷ ನಡೀತಾ ಇತ್ತು. ಯಾಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಇಲ್ಲ ಸಲ್ಲದ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಅವ್ರಿಗೆ ಕಿರುಕುಳ ಕೊಡಬೇಕು ಅಂತ ಹೇಳಿ ಈ ವಿರೋಧ ಪಕ್ಷಗಳು ಹೊರಟಿದೆ. ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವನ್ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹತ್ರ ನ್ಯಾಯ ಇದೆ, ನಿಷ್ಠೆ ಇದೆ. ಯಾವುದು ಯಾರಿಗೂ ಅವ್ರು ಎದುರಬೇಕಾಗಿಲ್ಲ, ಎದುರೋದು ಇಲ್ಲ. ನಾವೇನಾದ್ರೂ ಅವ್ರಿಗೆ ಸ್ವಲ್ಪ ಧೈರ್ಯವಾಗಿರ್ಬೇಕಣ್ಣ ಅಂತ ಹೇಳಿದ್ರೆ ನಾನು ಧೈರ್ಯವಾಗಿದ್ದೀನಿ, ನೀನು ಧೈರ್ಯವಾಗಿರು ಅಂತ ನನ್ಗೆ ಹೇಳ್ತಾರೆ ವಾಪಸ್. ಇಷ್ಟು ಒಂದು ನಿಷ್ಠೂರತೆ ಇರುವಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನಾಂಗದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯನ ಅಂತ ತಿಳ್ಕೊಬೇಕು ನಾವು. ಈ ಮುಂಚಿನ ವರ್ಷಗಳಲ್ಲಿ ಒಂದು 15-20 ವರ್ಷಕ್ಕೆ ಮುಂಚೆ ಕುರುಬರು ಅಂತ ಹೇಳಲಿಕ್ಕೆ, ಯಾವುದೇ ಕುರುಬ ಅಂತ ಹೇಳಲಿಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವ್ರು ಯಾವಾಗ ಏನು ನೋಡ್ತಾ ಇದ್ದ, ಮುಖ್ಯವಾಹಿನಿಗೆ ಬಂದ್ಮೇಲೆ ನಾನು ಕುರುಬ ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಇವತ್ತು ಹೆಮ್ಮೆ ಅನಿಸ್ತದೆ. ಹೌದೋ ಇಲ್ಲ? ಆ ಒಂದು ಕೆಚ್ಚನ್ನು ಕೊಟ್ಟಂತಹ ಧೀಮಂತ ನಾಯಕ ಸಿದ್ದರಾಮಯ್ಯನವರು. ಇಡೀ ರಾಜ್ಯದ ಜನತೆ